ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ತುಂಬ ಜನರು ಕೇಳ್ತಾ ಇದ್ರು, ತೂಕವನ್ನು ಹೆಚ್ಚಿಸಿಕೊಳ್ಳುವಂತಹ ಯಾವುದಾದ್ರೂ ಡ್ರಿಂಕ್ ಅಥವಾ ರೆಸಿಪಿ ಇದ್ರೆ ಹೇಳಿ ಮೇಡಮ್ ಅಂತ. ಸೊ ಇವತ್ತು ನಾನು ಕೇವಲ ಒಂದು ವಾರದಲ್ಲಿ ಸುಮಾರು 4ರಿಂದ 5 kg ತೂಕವನ್ನು ಹೆಚ್ಚಿಸಿಕೊಂಡು ಕೆನೆಲ್ಲ ಗುಂಡು ಗುಂಡಾಗಿ ಕಾಣಬೇಕು ಅಂತಾದರೆ ಈ ರೆಸಿಪಿಯನ್ನು ಖಂಡಿತವಾಗಿ ನೀವು ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುವ ಒಂದು ಡ್ರಿಂಕನ್ನು ನಾನು ಇವತ್ತಿಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಇದನ್ನು ನೀವು ಯಾವ ಥರ ತಗೊಳ್ಬೇಕು ಅಂತಲೂ ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡ್ತಾ ಇರ್ತೇನೆ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ. ಇಷ್ಟ ಆದರೆ ಕೊನೆಗೊಂದು ವಿಡಿಯೋಕ್ಕೆ ಲೈಕ್ ಕೊಟ್ಟು ಬಲ್ಲಾಲ್ಸ್ ಕ್ಯಾಬೂಸನ್ನು ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಒಳ್ಳೆ ರೆಸಿಪೀಸ್ಗಳಿಗಾಗಿ ಮೇಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡಿದ ವಿಡಿಯೋದ ನೋಟಿಫಿಕೇಶನ್ಸ್ ನಿಮಗೆ ಕೂಡಲೇ ರೀಚ್ ಆಗ್ತದೆ. ಸ್ನೇಹಿತರೆ, ಮೊದಲಿಗೆ ಈ ಡ್ರಿಂಕ್ ಮಾಡಲಿಕ್ಕೆ ಒಂದು ಮುಷ್ಟಿಯಷ್ಟು ಗೋಡಂಬಿಯನ್ನು ನಾನು ನೋಡಿ ಕರೆಕ್ಟಾಗಿ ಒಂದು ಮುಷ್ಟಿ ಇದೆ, ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡು ನೆನೆಸಿಟ್ಕೊಳ್ಬೇಕು ರಾತ್ರಿಯ ಹೊತ್ತಿಗೆ. ಗೋಡಂಬಿಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಿ ರಾತ್ರಿಗೆ ಇಡ್ತೇನೆ ನಾನು. ಅಂಗಾಂಗಗಳ ಕಾರ್ಯನಿರ್ವಹಣೆ ಮಾತ್ರ ಅಲ್ಲದೆ ಚರ್ಮಕ್ಕೆ, ಕೂದಲಿನ ಆರೋಗ್ಯಕ್ಕೆ ಎಲ್ಲದಕ್ಕೂ ಇದು ಒಳ್ಳೆಯದು. ಈ ಥರ ನೀರಲ್ಲಿ ಹಾಕಿ ಇಟ್ಟರೆ ಮರು ದಿವಸ ಬೆಳಗ್ಗೆ ನೋಡಿ ಚೆನ್ನಾಗಿ ಇದು ನೆಂದಿದೆ. ತುಂಬ ತೆಳ್ಳಗಿದ್ದೇವೆ ಅನ್ನುವವರು ಈ ಡ್ರಿಂಕನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಒಂದು ವಾರದಲ್ಲೇ ಚೆನ್ನಾಗಿ ದಪ್ಪ ಆಗ್ತಾರೆ. ನೆನೆಸಿದಂತಹ ಗೋಡಂಬಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗೋಡಂಬಿಯಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ, ವಿಟಮಿನ್ಸ್ ಎಲ್ಲ ಥರದ ನ್ಯೂಟ್ರಿಯೆಂಟ್ಸು ಇದೆ. ಸೊ ತಗೊಳ್ಬಹುದು. ಇದನ್ನು ಮಕ್ಕಳಿಂದ ದೊಡ್ಡವರವರೆಗೆ ಇದನ್ನು ಸೇವಿಸ್ಕೊಳ್ಬಹುದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಡೆ. ಇಷ್ಟು ಚೆನ್ನಾಗಿ ಇದು ರುಬ್ಕೊಳ್ಬೇಕು. ತರಿಯಾಗಿ ಇದ್ದರೆ ಬಾಯಿಗೆ ಸಿಗುವಾಗ ಚೆನ್ನಾಗಿರುವುದಿಲ್ಲ ಕುಡಿಲಿಕ್ಕೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿದಂತಹ ಏನು ಮಿಶ್ರಣ ಇದೆ ಅದನ್ನು ನಾನು ದೊಡ್ಡ ಗ್ಲಾಸಿಗೆ ಹಾಕ್ಕೊಂಡೆ. ಸ್ವಲ್ಪ ನೀರನ್ನು ಹಾಕಿಕೊಂಡು ರಿನ್ಸ್ ಮಾಡಿಕೊಂಡು ಆ ನೀರನ್ನು ಆ್ಯಡ್ ಮಾಡಿಕೊಳ್ಳುವ. ನಂತರ ಕೆನೆಭರಿತ ಹಾಲು, ತುಂಬ ದಪ್ಪಗಿರುವ ಫ್ಯಾಟ್ ಇರುವ ಟೋಂಡ್ ಮಿಲ್ಕನ್ನು ತಗೊಳ್ಬೇಡಿ. ತೂಕ ಹೆಚ್ಚಿಸ್ಕೊಳ್ಬೇಕು ಅನ್ನುವವರು ಟೋಂಡ್ ಮಿಲ್ಕನ್ನು ತಗೊಳ್ಬೇಡಿ. ಕೆನೆಭರಿತ ಹಾಲನ್ನೇ ತೆಗೆದುಕೊಳ್ಳಿ. ಸುಮಾರು 3/4 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಬೇಕು ನಾವಿಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ದಪ್ಪ ಇದೆ ಹಾಲು ಅಂತ ಹೇಳುವವರು. ಡೈರಿ ಹಾಲಾದರೆ ಅಂದರೆ ಹಸುವಿನ ಹಾಲಾದರೆ ತುಂಬಾ ಚೆನ್ನಾಗಿರ್ತದೆ. ಕೆನೆಯನ್ನು ಸಹಿತವಾಗಿ ಸೇರಿಸಿಕೊಂಡು ಕುಡಿಬೇಕು. ಇದನ್ನು ಖಂಡಿತವಾಗಿಯೂ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಬರ್ತದೆ. ಕೆನೆ ಎಲ್ಲ ತುಂಬಿಕೊಂಡು ಸುಂದರವಾಗಿ ಕಾಣ್ತೀರಿ ನೀವು. ಚೆನ್ನಾಗಿ ಮಿಕ್ಸ್ ಮಾಡಿದೆ. ರಿಸಲ್ಟ್ ಇದೆ ಅಂತಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಕಲ್ಲು ಸಕ್ಕರೆ, ಇಲ್ಲಿ ನಾನು ಕೆಂಪು ಕಲ್ಲು ಸಕ್ಕರೆಯನ್ನು ತೊಗೊಂಡಿದ್ದೇನೆ. ಕಲ್ಲು ಸಕ್ಕರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಫ ಇದ್ದವರಿಗೂ ಸಹ ಇದನ್ನು ತಗೊಳ್ಬಹುದು. ಅಥವಾ ರುಚಿಗೂ ಇದು ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಕೆಂಪು ಕಲ್ಲು ಸಕ್ಕರೆ ಇಲ್ಲ ಅಂತಾದರೆ ಬಿಳಿ ಕಲ್ಲು ಸಕ್ಕರೆಯನ್ನು ಯೂಸ್ ಮಾಡ್ಕೊಳ್ಳಿ. ಸಪೋಸ್ ಕಲ್ಲು ಸಕ್ಕರೆನೇ ಇಲ್ಲ ಅಂತಾದರೆ 1 ಟೇಬಲ್ ಸ್ಪೂನ್ನಷ್ಟು ಜೇನುತುಪ್ಪವನ್ನು ಸಹ ಹಾಕ್ಕೊಳ್ಬಹುದು. ಇದನ್ನು ನಾನಿಲ್ಲಿ ಕುಟ್ಟಿ ಪುಡಿ ಮಾಡ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಡಬ್ಬದಲ್ಲಿ ಹಾಕಿಟ್ಕೊಂಡು ಅವಾಗವಾಗ ಬೇಕು ಅಂತಾಗುವಾಗ ಸಹ ಬೆರೆಸಿಕೊಂಡು ಕುಡಿಬಹುದು. ಸ್ನೇಹಿತರೆ, ಪುಡಿ ಮಾಡಿಟ್ಟಂತಹ ಕಲ್ಲು ಸಕ್ಕರೆಯನ್ನು ಈಗ ಈ ಒಂದು ಡ್ರಿಂಕ್ ಏನಿದೆ ಅದಕ್ಕೆ ಹಾಕಿಕೊಂಡೆ. ಅದ್ಭುತವಾದ ಮ್ಯಾಜಿಕಲ್ ಡ್ರಿಂಕ್. ತೂಕ ಏರಿಸ್ಕೊಳ್ಬೇಕು, ದಪ್ಪ ಆಗಬೇಕು ಅಂತ ಆಸೆ ಪಡುವವರಿಗೆ ರೆಡಿಯಾಗಿದೆ. ಬೆಳಗ್ಗೆ ಟೀ ಅಥವಾ ಕಾಫಿಯ ಬದಲಿಗೆ ಇದನ್ನು ಕುಡಿದು ತೂಕವನ್ನು ಹೆಚ್ಚಿಸ್ಕೊಳ್ಳಿ. ಮಕ್ಕಳಿಂದ ಮುದುಕರವರೆಗೆ ಇದನ್ನು ಕುಡಿಬಹುದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಆರೋಗ್ಯಕರವಾದ ಪಾನೀಯ, ಪೇಯ ಇದು. ಅದ್ಭುತವಾಗಿದೆ ಅಲ್ಲ? ಟೇಸ್ಟು ಸಖತ್ತಾಗಿರ್ತದೆ. ಅದನ್ನು ಕುಡಿದ ನಂತರ ಒಂದು ಬಾಳೆಹಣ್ಣು, ಕ್ಯಾವೆಂಡಿಶ್ ಆಗಿರಲಿ ಅಥವಾ ನಾವು ಏಲಕ್ಕಿ ಬಾಳೆಹಣ್ಣಾಗಿರಲಿ ತಗೊಳ್ಬಹುದು. ಹಸಿರು ಬಾಳೆಹಣ್ಣನ್ನು ತಗೊಳ್ಬಹುದು. 2 ಬಾಳೆಹಣ್ಣನ್ನು ತಗೊಳ್ಬಹುದು. ಆಗಲಿಲ್ಲ ಅಂತಾದರೆ, ಕುಡ್ದ ನಂತರ ತಿನ್ನಲಿಕ್ಕಾಗಲಿಲ್ಲ ಅಂತಾದರೆ ಅರ್ಧ ಗಂಟೆ ಬಿಟ್ಟು ಒಂದು ಬಾಳೆಹಣ್ಣನ್ನು ಸೇವಿಸಿ ಎಫೆಕ್ಟಿವ್ ಆದ ಡ್ರಿಂಕಿಂದ ನೀವು ಪ್ರಯೋಜನವನ್ನು ಪಡೆದುಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಾನು ಹೇಳಿದ ಹಾಗೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.